ಮಾಡ್ಕೊಂಡು ದಂಡಲ್ಲಿ ಬೆಳೆಸ್ಕೊಂಡು ಉಳಿಸ್ಕೊಂಡು ಬಂದಿವಿ ಯಾರೋ ನಾವುಗಳು ನಿಮ್ಮೂರವರು. ಇನ್ನು ಎಲ್ಲಿಂದನೋ ಬಂದು ಸಫಾರಿಗೆ ಹೋಗಿ ಅವ ಬಂಡೀಪುರ ಮೇಲೆ ತಂದ್ಬಿಟ್ಟನ. ಆ ಪರಿಸರ, ಆ ಪ್ರಕೃತಿ, ಆ ಒಂದು ಇದಕ್ಕೋಸ್ಕರ ಅಲ್ಲಿ ಹುಲಿಗಳು ಜಾಸ್ತಿ ಆಯ್ತಾವ. ನಾವು ಒಳಕ್ ಹೋಗಿಂದ ಅದ್ದದು. ಇವರೇ ಕಾಡು ಒಳಗಡೆ ಹೋಗ್ಬೇಕು. ನಾಳೆ ಮೀಟಿಂಗ್ ಅದ ಬೆಂಗಳೂರಲ್ಲಿ ನಾಳೆ ಮೀಟಿಂಗ್ ಅದ. ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಅಲ್ಲಿ ಒಂದು ತಂಡದ ವನ್ಯಜೀವಿ ಮಂಡಳಿ ಅಂತ ಮಾಡ್ಕೊಂಡ್ರ. ಆ ಮಂಡಳಿ ಮೇಲೆ ಅವರು ಈಗ ನಾಳೆ ಸಫಾರಿ ಬೇಕು ಅಂತ ಕೇಳ್ತಾರ. ಯಾಕೆ ಸಫಾರಿ ಬೇಕು? ಒಳಗಡೆ ಹೋಗಿ ನಿಮ್ಗೇನ್ ಕೆಲಸ? ಕಾಡೊಳಗಡೆ ಅವು ವಾಸ ಮಾಡಿಸ್ತಾರೆ, ನಿಮ್ಗೇನ್ ಕೆಲಸ? ನೀವು ಝೂ ಅಲ್ಲಿ ನೋಡಿ, ಮತ್ತೆ ಅಲ್ಲಿ ಒಳಗಡೆ JCB ತಗೊಂಡೋಗಿ ಕೆಲಸ ಮಾಡೋದು. ಒಂದು ವರ್ಷಕ್ಕೆ 30ರಿಂದ 35 ಕೋಟಿ ಆದಾಯ. ಏನ್ ಮಾಡಿದಾರು? 35 ಕೋಟಿ ಆದಾಯನ ಯಾರು ಕೊಟ್ಟಿದ್ದಾರೆ? ಒಬ್ಬರಿಗಾರು ಲೆಕ್ಕ ಗೊತ್ತಾ? ಇವೆಲ್ಲವೂ ನಾವು ಮೋಸ ಮಾಡ್ತಾರೆ. ನಮ್ಮೆಲ್ಲ ಮುನ್ನೆಚ್ಚೋದು, ಕಣ್ಣು ಮುನ್ನೆಚ್ಚ ಕೆಲಸಗಳು. ಒಬ್ಬೊಬ್ಬರು ಒಗ್ಗಟ್ಟ ಹಾಕಿ ನೋಡಿ. ನಾಳೆ ನಿಮ್ಮಲ್ಲಿ ನಾಳೆ ಹೋಗಿ ಟವಲ್ ಹಾಕೊಂಡಪ್ಪ ನೀ BJP ಹೋಗು, ನೀ ಕಾಂಗ್ರೆಸ್ಗೂ ರೈಸಕ್ಕೆ ಹೋಗ್ಬೇಡ ಅಂತಾರೆ. ನೀವು ಕ್ವಶನ್ ತಿಳ್ಕೊಳಗಿಲ್ಲ, ನೀವು ಕಾನೂನು ತಿಳ್ಕೊಳಗಿಲ್ಲ, ನೀವು ಕಾನೂನು ಕೇಳೋಗಿಲ್ಲ. ಪೊಲೀಸ್ನವ್ರು ನೀವೇನು ಅವ ಬೇಕಾದ್ರೆ ಪೋಳಿ ಮನ ಸುಳಮ ಅನ್ಬೋದು, ನೀವನ್ನಾಗಿಲ್ಲ. ಕಾನೂನು ಕೇಳೋಗಿಲ್ಲ ನೀವು. ಹಾಗಾದ್ರೆ ಯಾರ್ದ ಆಸ್ತಿಗಳು? ಕಾನೂನು ಕೇಳೋದು ನಿನ್ ಕುಣ್ಸಿವಪ್ಪ. ನೀ ಕೇಳ್ದಾಗ ನಾ ಕೇಳ್ಬಾರ್ದಾ? ನನ್ಗೆ ಅಕ್ಕಿಲ್ವಾ? ಇದನ್ನ ಕಾನೂನು ರೈತಂಗ ಕಲ್ಸ್ಕೊಟ್ಟು. ನೀವೆಲ್ಲ ಲೀಡರ್ಗಳ ಮೇಲೆ, ನೀವೆಲ್ಲ ಲೀಡರ್ಗಳು, ನಾವೆಲ್ಲ ಲೀಡರ್ಗಳು.